ಹಲೋ ಎವ್ರಿವನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ SBI ನಿಮ್ದೇನ್ ಬ್ಯಾಂಕ್ ಅಕೌಂಟ್ ಇರುತ್ತೆ, ಆನ್ಲೈನ್ ಮುಖಾಂತರ ನೀವು ನಾಮಿನಿಯನ್ನ ಯಾವ ತರ ನೀವು ಆಡ್ ಮಾಡಬಹುದು ಅಂತ ನಿಮಗೆ ಈ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ನೀವೇನ್ ಮಾಡ್ಬೋದು, ಗೂಗಲ್ ನಲ್ಲಿ SBI ಆನ್ಲೈನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಈ ತರ ಒಂದು ವೆಬ್ಸೈಟ್ ಆಪ್ಷನ್ ಬರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ವೆಬ್ಸೈಟ್ ಅನ್ನು ಓಪನ್ ಆಗುತ್ತೆ. ಇಲ್ಲಿ ಎರಡು ಆಪ್ಷನ್ ಇದೆ ನೋಡಿ. ಸೊ ಮೊದಲನೇ ಆಪ್ಷನ್ ಪರ್ಸನಲ್ ಬ್ಯಾಂಕಿಂಗ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕಂಟಿನ್ಯೂ ಟು ಲಾಗಿನ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಿಮ್ಗೆ ಇಲ್ಲಿ ಯೂಸರ್ ID ಮತ್ತೆ ಪಾಸ್ವರ್ಡ್ ಎಂಟರ್ ಮಾಡೋದು ಆಪ್ಷನ್ ಕಾಣುತ್ತೆ. ಓಕೆ, ಸೊ ನಿಮ್ಮ ಹತ್ರ ಯೂಸರ್ ID ಪಾಸ್ವರ್ಡ್ ಇಲ್ಲ ಅಂತಂದ್ರೆ ನೀವು ಆನ್ಲೈನ್ ಮುಖಾಂತರ ಜನರೇಟ್ ಮಾಡ್ಕೋಬಹುದು. ಸೊ ಯಾವ ತರ ಜನರೇಟ್ ಮಾಡಬಹುದು ಅಂತ ಈ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೊ ನಾನೇನ್ ಅನ್ಕೋತೀನಿ, ನಿಮ್ಮ ಹತ್ರ ಯೂಸರ್ ID ಪಾಸ್ವರ್ಡ್ ಇದೆ ಅಂತ. ಓಕೆ, ಸೊ ನೀವು ಯೂಸರ್ ID ಅಥವಾ ಯೂಸರ್ ನೇಮ್ ಪಾಸ್ವರ್ಡ್ ಎಂಟರ್ ಮಾಡಿ, ಕ್ಯಾಪ್ಚರ್ ಕೋಡ್ ಎಂಟರ್ ಮಾಡಿ, ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಮೊಬೈಲಿಗೆ ಒಂದು OTP ಬರುತ್ತೆ, ರೈಟ್. ಸೊ ಆ OTP ಅನ್ನ ಇಲ್ಲಿ ಎಂಟರ್ ಮಾಡಿ ಅಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ನಿಮ್ದು ಇಂಟರ್ನೆಟ್ ಬ್ಯಾಂಕಿಂಗ್ ಗೆ ಲಾಗಿನ್ ಆಗ್ತೀರಾ. ಓಕೆ, ಸೊ ಇಲ್ಲಿ ಮೇಲ್ಗಡೆ ಒಂದು ಆಪ್ಷನ್ ಇದೆ ನೋಡಿ, ರಿಕ್ವೆಸ್ಟ್ ಅಂಡ್ ಇನ್ಕ್ವೈರೀಸ್ ಅಂತ. ಓಕೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಈ ತರ ಆಪ್ಷನ್ ಬರುತ್ತೆ. ಕೆಳಗಡೆ ಒಂದು ಲಾಸ್ಟ್ ಮೋರ್ ಅಂತ ಇದೆ ನೋಡಿ. ಓಕೆ, ಸೊ ಇದು ಮೋರ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ರಿಕ್ವೆಸ್ಟ್ ಅಂಡ್ ಎನ್ಕ್ವೈರೀಸ್ ಈ ತರ ಒಂದು ಕಂಪ್ಲೀಟ್ ನಿಮ್ಗೆ ಆಪ್ಷನ್ಸ್ ಕಾಣುತ್ತೆ. ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಆನ್ಲೈನ್ ನಾಮಿನೇಷನ್ಸ್ ಅಂತ. ಓಕೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಈ ತರ ಒಂದು ಪಾಪ್ಅಪ್ ಬರುತ್ತೆ, ನಾಮಿನೇಷನ್ ಶೆಲ್ ಬಿ ಮೇಡ್ ಓನ್ಲಿ ಇನ್ ಫೇವರ್ ಆಫ್ ಇಂಡಿವಿಜುವಲ್. ಅಂದ್ರೆ ನೀವು ಇಂಡಿವಿಜುವಲ್ ಗೆ ಮಾತ್ರ, ಅಂದ್ರೆ ಒಂದು ವ್ಯಕ್ತಿಗೆ ಮಾತ್ರ ನೀವು ನಾಮಿನಿ ಅಂತ ಮಾಡ್ಬೋದು ಅಂತ ಇಲ್ಲಿ ಒಂದು ಪಾಪ್ಅಪ್ ಬರುತ್ತೆ. ಓಕೆ ಅಂತ ಕ್ಲಿಕ್ ಮಾಡಿ. ಸೊ ಓಕೆ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಒಂದು ಆನ್ಲೈನ್ ನಾಮಿನೇಷನ್ ನಿಮ್ಗೆ ಆಪ್ಷನ್ ಕಾಣುತ್ತೆ. ಇಲ್ಲಿ ನಿಮ್ದು ನೇಮ್, ಅಡ್ರೆಸ್, ಪರ್ಮನೆಂಟ್ ಅಡ್ರೆಸ್, ಬ್ರಾಂಚ್ ಯಾವುದು, ಬ್ರಾಂಚ್ ಅಡ್ರೆಸ್ ಯಾವುದು ಇಲ್ಲಿ ಪೂರ್ತಿಯಾಗಿ ಇಲ್ಲಿ ತೋರಿಸುತ್ತೆ. ಅದ್ರ ಕೆಳಗಡೆ ಈ ತರ ಅಕೌಂಟ್ ಸೆಲೆಕ್ಟ್ ಮಾಡ್ಲಿಕ್ಕೆ ಆಪ್ಷನ್ ಕಾಣುತ್ತೆ. ಸೊ ನಿಮ್ಮ ಹತ್ರ SBI ನಲ್ಲಿ ಒಂದಕ್ಕಿಂತ ಹೆಚ್ಚಿಗೆ ಅಕೌಂಟ್ ಇದೆ, 2-3 ಅಕೌಂಟ್ ಇದ್ರೆ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು ಪರ್ಟಿಕ್ಯುಲರ್ ಅಕೌಂಟಿಗೆ ನಿಮ್ಗೆ ಯಾವ್ದು ಅಕೌಂಟಿಗೆ ನಾಮಿನಿಯನ್ನ ಆಡ್ ಮಾಡೋದಿದೆ ಅಂತ. ಇಲ್ಲಿ ಉದಾಹರಣೆಗೆ ಒಂದೇ ಬ್ಯಾಂಕ್ ಅಕೌಂಟ್ ಇದೆ, ರೈಟ್. ಸೊ ಇದು ಸೆಲೆಕ್ಟ್ ಆಲ್ರೆಡಿ ಇರುತ್ತೆ. ಸೊ ಇಲ್ಲಿ ಕೆಳಗೆ ಕಂಟಿನ್ಯೂ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಈ ತರ ಒಂದು ಮೆಸೇಜ್ ಬರ್ತಾ ಇದೆ, ನಾಮಿನೇಷನ್ ಈಸ್ ಆಲ್ರೆಡಿ ರಿಜಿಸ್ಟರ್ಡ್ ಫಾರ್ ದಿಸ್ ಅಕೌಂಟ್. ಟು ಚೇಂಜ್ ನಾಮಿನೇಷನ್ ಪ್ಲೀಸ್ ಕ್ಯಾನ್ಸಲ್ ಯುವರ್ ಕರೆಂಟ್ ನಾಮಿನೇಷನ್ ಅಂಡ್ ರಿಜಿಸ್ಟರ್ ಎ ನ್ಯೂ ನಾಮಿನಿ. ಇದರ ಅರ್ಥ ಆಲ್ರೆಡಿ ನಾನು ಬ್ಯಾಂಕ್ ಅಕೌಂಟ್ ನಲ್ಲಿ, ನಂದು ಬ್ಯಾಂಕ್ ಅಕೌಂಟ್ ನಲ್ಲಿ ನಾಮಿನಿಯನ್ನ ಆಡ್ ಮಾಡಿದ್ದೀನಿ. ಓಕೆ, ಸೊ ಅದು ಕ್ಯಾನ್ಸಲ್ ಮಾಡಿದ ಮಾತ್ರ ನೀವು ಹೊಸ ನಾಮಿನಿ ಆಡ್ ಮಾಡ್ಬೋದು ಅಂತ. ಓಕೆ, ಈಗ ನೀವು ಯಾವುದೇ ನಾಮಿನಿ ಆಡ್ ಮಾಡಿಲ್ಲ ಅಂತಂದ್ರೆ ಇಲ್ಲಿ ನಾಮಿನಿ ಆಡ್ ಮಾಡ್ಲಿಕ್ಕೆ ಆಪ್ಷನ್ ತೋರಿಸುತ್ತೆ. ಬಟ್ ಈ ಕೇಸ್ ನಲ್ಲಿ ಆಲ್ರೆಡಿ ನಾಮಿನಿ ರಿಜಿಸ್ಟರ್ಡ್ ಇದೆ. ಸೊ ಫಸ್ಟ್ ನಾನು ಅದನ್ನ ಕ್ಯಾನ್ಸಲ್ ಮಾಡ್ತೀನಿ. ಯಾವ ತರ ಕ್ಯಾನ್ಸಲ್ ಮಾಡಬಹುದು? ಸೊ ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ನೀವು ಮೇಲ್ಗಡೆ ನೋಡ್ಬೋದು, ಕ್ಯಾನ್ಸಲ್ ಈ ತರ ಒಂದು ಪೇಜ್ ಇರುತ್ತೆ, ರೈಟ್. ಸೊ ಇಲ್ಲಿ ಕ್ಯಾನ್ಸಲ್ ನಾಮಿನೇಷನ್ ಅಂತ ಇದೆ ನೋಡಿ, ರೈಟ್. ಸೊ ಇದು ಕ್ಯಾನ್ಸಲ್ ನಾಮಿನೇಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ತರ ಅಗೇನ್ ನೀವು ಬ್ಯಾಂಕ್ ಅಕೌಂಟ್ ಗೆ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಒಂದೇ ಬ್ಯಾಂಕ್ ಅಕೌಂಟ್ ಇದೆ, ಸೊ ಆಲ್ರೆಡಿ ಸೆಲೆಕ್ಟೆಡ್ ಇರುತ್ತೆ. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಕೆಳಗಡೆ ನೀವು ನೋಡಬಹುದು, ಪ್ಲೀಸ್ ಸೆಲೆಕ್ಟ್ ದ ಅಕೌಂಟ್ ವಿಚ್ ಯು ನೀಡ್ ಟು ಕ್ಯಾನ್ಸಲ್ ಆನ್ಲೈನ್ ನಾಮಿನೇಷನ್, ರೈಟ್. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಪೇಜ್ ಓಪನ್ ಆಗುತ್ತೆ ಅಥವಾ ಡೀಟೇಲ್ಸ್ ಬರುತ್ತೆ. ಇಲ್ಲಿ ಒಂದು ಚೆಕ್ ಮಾರ್ಕ್ ಇರುತ್ತೆ ನೋಡಿ. ಓಕೆ, ಸೊ ಐ ಅಕ್ಸೆಪ್ಟ್ ದ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ ಇರುತ್ತೆ, ಇದ್ರ ಮೇಲೆ ಚೆಕ್ ಮಾರ್ಕ್ ಮಾಡಬೇಕು. ಸೊ ಸಬ್ಮಿಟ್ ಅಂತ ಇರುತ್ತೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಅಗೇನ್ ನಿಮ್ಮ ಮೊಬೈಲಿಗೆ ಒಂದು OTP ಬರುತ್ತೆ. ಆ OTP ಅನ್ನ ಎಂಟರ್ ಮಾಡಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ನಿಮ್ದು ಡೀಟೇಲ್ಸ್ ಬರುತ್ತೆ. ಯಾರ್ದು ಕೆಳಗಡೆ ಸಬ್ಮಿಟ್ ಅಂತ ಇರುತ್ತೆ ನೋಡಿ. ಸೊ ಇದು ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ನಾಮಿನೇಷನ್ ಹ್ಯಾಸ್ ಬಿನ್ ಸಕ್ಸೆಸ್ಫುಲಿ ಕ್ಯಾನ್ಸಲ್ ಅಂತ ನಿಮ್ಗೆ ಒಂದು ಮೆಸೇಜ್ ಇಲ್ಲಿ ತೋರಿಸುತ್ತೆ. ಸೊ ನೀವು ನೋಡ್ಬೋದು, ಒಂದು ರೆಫರೆನ್ಸ್ ನಂಬರ್ ಕೂಡ ಇಲ್ಲಿ ಜನರೇಟ್ ಆಗುತ್ತೆ, ರೈಟ್. ಸೊ ಇದರ ಅರ್ಥ ನಾಮಿನೇಷನ್ ಈಗ ಸದ್ಯಕ್ಕೆ ಕ್ಯಾನ್ಸಲ್ ಆಗಿ, ಕನ್ಫರ್ಮ್ ಅಥವಾ 100% ಕ್ಯಾನ್ಸಲ್ ಆಗಿದೆ. ನೀವು ಹೊಸ ನಾಮಿನಿ ಈಗ ಆಡ್ ಮಾಡ್ಬೋದು, ರೈಟ್. ಸೊ ಈಗ ಹೊಸ ನಾಮಿನಿ ಯಾವ ತರ ಆಡ್ ಮಾಡ್ಬೋದು, ಇಲ್ಲಿ ಮೇಲ್ಗಡೆ ಇದೆ ನೋಡಿ, ಇದು ಕ್ಯಾನ್ಸಲ್ಡ್, ಸಕ್ಸೆಸ್ಫುಲಿ ಕ್ಯಾನ್ಸಲ್ಡ್ ಅಂತ ತೋರಿಸಿದೆ. ಸೊ ಇಲ್ಲಿ ರಿಜಿಸ್ಟರ್ ನಾಮಿನೇಷನ್ ಅಂತ ಇದೆ ನೋಡಿ ಫಸ್ಟ್ ಆಪ್ಷನ್. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಅಗೇನ್ ಈ ತರ ಡೀಟೇಲ್ಸ್ ಬರುತ್ತೆ. ಇದ್ರ ಕೆಳಗಡೆ ಅಕೌಂಟ್ ಸೆಲೆಕ್ಟ್ ಮಾಡೋದಿರುತ್ತೆ. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಅಗೇನ್ ಈ ತರ ಡೀಟೇಲ್ಸ್ ಬರುತ್ತೆ. ಇದ್ರ ಕೆಳಗಡೆ ನಾಮಿನಿಯನ್ನ ಆಡ್ ಮಾಡಬೇಕು, ರೈಟ್. ಸೊ ಈಗ ನೀವು ಯಾರಿಗ್ ಬೇಕು ಅವರಿಗೆ ನಾಮಿನಿಯನ್ನ ಆಡ್ ಮಾಡ್ಬೋದು. ಸೊ ನಾಮಿನಿ ಹೆಸರು ಎಂಟರ್ ಮಾಡಿ, ಅವ್ರದ್ದು ಡೇಟ್ ಆಫ್ ಬರ್ತ್ ಇಲ್ಲಿ ನೆನ್ಪಿಟ್ಕೋಬೇಕು. ಡೇಟ್ ಆಫ್ ಬರ್ತ್ ಇಫ್ ಅವ್ರ ಅಬೌವ್ 18 ಇಯರ್ಸ್ ಇದ್ರೆ ಕೆಳಗಡೆ ಗಾರ್ಡಿಯನ್ ನೇಮ್, ಗಾರ್ಡಿಯನ್ ಅಡ್ರೆಸ್ ಇದೆಯಲ್ಲ, ಅದು ಆಟೋಮೆಟಿಕ್ ಹೋಗುತ್ತೆ ನೋಡಿ ನೀವು. ಓಕೆ, ಸೊ ಡೇಟ್ ಆಫ್ ಬರ್ತ್ ಆಫ್ ನಾಮಿನಿ ಎಂಟರ್ ಮಾಡಬೇಕು.
ನಾಮಿನಿದು ಅಡ್ರೆಸ್ ಎಂಟರ್ ಮಾಡಬೇಕು ಅಂಡ್ ನಾಮಿನಿ ರಿಲೇಶನ್ಶಿಪ್ ವಿತ್ ಡೆಪಾಸಿಟರ್ ಅಂತಂದ್ರೆ ನಾಮಿನಿ ಏನ್ ರಿಲೇಷನ್ ಇದೆ, ಈ ಅಕೌಂಟ್ ಹೋಲ್ಡರ್ ಯಾರು ಇರ್ತಾರಲ್ಲ ಅವ್ರದ್ದು ಏನ್ ರಿಲೇಷನ್ ಇದೆ. ಓಕೆ, ಸೊ ಅದು ನೀವು ಎಂಟರ್ ಮಾಡಬೇಕು. ಸೊ ಎಂಟರ್ ಮಾಡಿದ ತಕ್ಷಣ ಡೇಟ್ ಆಫ್ ಬರ್ತ್ ಅಬೌವ್ 18 ಇದ್ದಿದ್ರೆ ಆಟೋಮೆಟಿಕ್ಲಿ ಗಾರ್ಡಿಯನ್ ನೇಮ್, ಗಾರ್ಡಿಯನ್ ಅಡ್ರೆಸ್ ಇದು ಅವಶ್ಯಕತೆ ಇಲ್ಲ, ರೈಟ್. ಸೊ ಇಲ್ಲಿ ಕೆಳಗಡೆ ಐ ಅಕ್ಸೆಪ್ಟ್ ದ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ, ಚೆಕ್ ಮಾರ್ಕ್ ಕ್ಲಿಕ್ ಮಾಡಬೇಕು. ಇಲ್ಲಿ ಸಬ್ಮಿಟ್ ಅಂತ ಇರುತ್ತೆ, ರೈಟ್. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಡೀಟೇಲ್ಸ್ ಇರುತ್ತೆ, ನೀವು ನೋಡ್ಬೋದು. ಎಲ್ಲ ಒಂದ್ಸರ್ತಿ ಡೀಟೇಲ್ಸ್ ಚೆಕ್ ಮಾಡಬೇಕು ಅಂಡ್ ಕೆಳಗಡೆ ಸಬ್ಮಿಟ್ ಅಥವಾ ಕ್ಯಾನ್ಸಲ್ ಅಂತ ಇರುತ್ತೆ. ಸೊ ಎಂಟರ್ಡ್ ನಾಮಿನೇಷನ್ ಡೀಟೇಲ್ಸ್ ಫಾರ್ ಸೆಲೆಕ್ಟೆಡ್ ಅಕೌಂಟ್, ಸಬ್ಮಿಟ್ ಫಾರ್ ಪ್ರೊಸೀಡ್ ಅಂತ ಕೇಳುತ್ತೆ. ಸೊ ನಾವು ಈಗ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಗೇನ್ ಒಂದು OTP ಬರುತ್ತೆ ಮೊಬೈಲಿಗೆ, ಆ OTP ಎಂಟರ್ ಮಾಡಬೇಕು. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಬರುತ್ತೆ ನೋಡಿ, ನಾಮಿನೇಷನ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಕ್ರಿಯೇಟೆಡ್. ಅಗೇನ್ ಒಂದು ರೆಫರೆನ್ಸ್ ನಂಬರ್ ಕೂಡ ಇಲ್ಲಿ ಜನರೇಟ್ ಆಗಿರುತ್ತೆ. ಸೊ ಈ ತರ ನಾಮಿನೇಷನ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಕ್ರಿಯೇಟೆಡ್ ಅಂತ ಬಂದ್ರೆ ನಿಮ್ಗೆ ನಾಮಿನಿ ನೀವು ಅಪ್ಡೇಟ್ ಮಾಡಿದ್ರಿ ಅಥವಾ ನಾಮಿನಿ ಆಡ್ ಮಾಡಿದ್ರಿ ಅಂತ ಅರ್ಥ, ರೈಟ್. ಈಗ ಯಾವ ತರ ಚೆಕ್ ಮಾಡ್ಕೋಬಹುದು ನಾಮಿನಿ ನಾನು ಆಡ್ ಮಾಡಿದೀನಿ ಇಲ್ಲ ಅಂತ. ಸೊ ಇಲ್ಲಿ ಒಂದು ಎನ್ಕ್ವೈರ್ ನಾಮಿನೇಷನ್ ಅಂತ ಇದೆ, ರೈಟ್. ಸೊ ಇದು ಎನ್ಕ್ವೈರ್ ನಾಮಿನೇಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಡೀಟೇಲ್ಸ್ ಇರುತ್ತೆ. ಕೆಳಗಡೆ ಕಂಟಿನ್ಯೂ ಅಂತ ಆಪ್ಷನ್ ಇದೆ ನೋಡಿ, ಸೊ ಇದು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಅಗೇನ್ ಒಂದು ಚೆಕ್ ಬಾಕ್ಸ್ ಇರುತ್ತೆ. ಸೊ ಇದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ನಿಮ್ದು ನಾಮಿನಿ ಯಾರು ನೀವು ಎಂಟರ್ ಮಾಡಿದ್ರಲ್ಲ, ಸೊ ಇಲ್ಲಿ ಅದು ಡೀಟೇಲ್ಸ್ ಇಲ್ಲಿ ತೋರಿಸುತ್ತೆ. ನಾಮಿನಿ ನೇಮ್, ನಾಮಿನಿ ಅಡ್ರೆಸ್, ನಾಮಿನಿ ರಿಲೇಷನ್ ವಿತ್ ಡೆಪಾಸಿಟರ್ ಅಂತ, ರೈಟ್. ಸೊ ಈ ತರ ನೀವು ರಿಜಿಸ್ಟರ್ ನಾಮಿನಿಯನ್ನ ಹೊಸದಾಗಿ ರಿಜಿಸ್ಟರ್ ಮಾಡ್ಬೋದು, ಕ್ಯಾನ್ಸಲ್ ಮಾಡ್ಬೋದು. ನಾಮಿನಿ ಲಿಂಕ್ ಇದೆ ಅಥವಾ ಇಲ್ಲ, ನಾಮಿನಿ ಅಪ್ಡೇಟೆಡ್ ಇದೆ ಅಥವಾ ಇಲ್ಲ, ನಾಮಿನಿ ಯಾರಿದ್ದಾರೆ ಅದು ಕೂಡ ನೀವು ಇಲ್ಲಿ ನೋಡ್ಬೋದು, ರೈಟ್. ಸೊ ಈ ತರ ನೀವು ಆನ್ಲೈನ್ ಮುಖಾಂತರ ನಾಮಿನಿ ಅಪ್ಡೇಟ್ ಮಾಡಬಹುದು, ಕ್ಯಾನ್ಸಲ್ ಮಾಡಬಹುದು, ಹೊಸದಾಗಿ ಆಡ್ ಕೂಡ ಮಾಡಬಹುದು, ರೈಟ್. ಸೊ ಇದು ನಾಮಿನಿ ರಿಲೇಟೆಡ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಯಾವ ತರ ವಿಡಿಯೋ ಅನ್ಸಿದೆ ಅಂತ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ನೀವು ನನಗೆ ಮೆಸೇಜ್ ಮಾಡಬಹುದು. ಅಂಡ್ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ಸ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕನ್ ನ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.